ಅದನ್ನ ನಾಗೇಂದ್ರ ಅವ್ರ ಜೊತೆಲಿ, ಆಮೇಲೆ ರಂಗರಾಯರ ಜೊತೆಲಿ ನೋಡಿ. ಜಾರ್ಜ್ ಪ್ರಭಾಕರ್ ಅಂತ ನಮ್ಮ ತುಂಬಾ ಆತ್ಮೀಯರು, ಬರೀ ಆತ್ಮೀಯರು ಅನ್ನುವಂಥದ್ದು ಅದು ಬೇರೆ ಆಗುತ್ತೆ. ನಮ್ಮ ಪರಿಚಯ ಪ್ರೀತಿ ಬೇರೆ ವಿಷಯ. ಅವರು ಅಕಾರ್ಡಿನಿಸ್ಟು. ಅವರು ರಾಜನ್ ನಾಗೇಂದ್ರ ಅವ್ರ ಹತ್ರ, ರಂಗರಾವ್ ಅವ್ರ ಹತ್ರ ಸುಮಾರು ಕಾರ್ಯಕ್ರಮಗಳಿಗೆ, ಈವನ್ ಆರ್ಕೆಸ್ಟ್ರಾಗಳಲ್ಲಿ ಅವ್ರ ಜೊತೆಲಿ ಮ್ಯೂಸಿಕ್ ವಿಷಯದಲ್ಲಿ ಒಬ್ಬ ಜೊತೆಲಿ ಇದ್ದವರು. ಬರೀ ಇದ್ದವ್ರು ಮಾತ್ರ ಅಲ್ಲ, ಎಲ್ಲ ವಿದ್ಯೆಯನ್ನು ಕಲಿತು, ಅಕಾರ್ಡಿಯನ್ ಕಲಿತು, ಕೀಬೋರ್ಡ್ ಕಲಿತು. ಮೈಸೂರಿನಲ್ಲಿ ಜಾರ್ಜ್ ಪ್ರಭಾಕರ್ ಅಂದ್ರೆ ಆರ್ಕೆಸ್ಟ್ರಾ ಅಷ್ಟು ಫೇಮಸ್. ನಿಜವಾಗ್ಲೂ ಖಂಡಿತ ನಾವು ಮಾಡುವಂತ ಸನ್ಮಾನ ಅವ್ರು ಕಲ್ತಿರೋ ವಿದ್ಯೆಗೆ ಯಾವ ಲೆಕ್ಕಕ್ಕೂ ಅಲ್ಲ. ಆದ್ರೂ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ, ನನ್ನ ತಾಯಿಯವರು ತುಂಬಾ ಅಭಿಮಾನ ಅವ್ರ ಮೇಲೆ. ನನ್ನನ್ನ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಹಾಡು ವಿನೋದ್ ಅಂತ ಹೇಳ್ಬಿಟ್ಟು, ನಾನು ಹಾಡುವಾಗ ಜಾರ್ಜ್ ಅವ್ರ ಹತ್ರ ಕೇಳೋರು ನನ್ನ ತಾಯಿಯವರು, ನನ್ನ ಮಗ ಸರಿಯಾಗಿ ಆಡ್ತಾ ಇದ್ದಾನ, ಸರಿಯಾಗಿದ್ಯಾ ಹೇಳ್ರಿ, ಅವ್ನು ಸುಮ್ನೆ ಏನಾದ್ರು ಆಡ್ಬಿಟ್ಟು ನೀವು ಸುಮ್ನೆ ಕೈ ಇದು ಮಾಡಕ್ ಹೋಗ್ಬಿಡಿ, ಜಾರ್ಜ್ ಅವರು ತಪ್ಪಿದ್ರೆ ತಿದ್ರಿ ಅಂತ ಹೇಳೋರು. ಪಾಪ ಅಂತ ವ್ಯಕ್ತಿ, ಅಂತ ವ್ಯಕ್ತಿತ್ವ. ಈ ನೋಡಿ, ಎಷ್ಟೋ ಜನ ಕಣ್ಣಿಗೆ ಕಾಣಿಸ್ತಾರೆ, ಎಷ್ಟೋ ಜನ ಕಣ್ಣಿಗೆ ಕಾಣಲ್ಲ ಜಾಸ್ತಿ. ಮ್ಯಾನ್ ವೆರಿ 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 ಸಿಂಪಲ್, ಗ್ರೌಂಡ್ ಟು ಅರ್ತ್. ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗೇ ಇರ್ತಾರೆ, ಯಾವಾಗಲೂ ಹಸನ್ಮುಖಿ ಆತ. ಆತನ ಹಸನ್ಮುಖಕ್ಕೆ ನಾವು ಯಾವ ಬೆಲೆನೂ ಕಟ್ಟಕ್ಕಾಗಲ್ಲ. ಎಷ್ಟು ನೋವಿದ್ರು ಆತ ನಗ್ನಗ್ತಾ ಇರ್ತಾರೆ ಜಾರ್ಜ್ ಪ್ರಭಾಕರ್ ಅವರು. ಖಂಡಿತ ಸರ್ಕಾರ ಇವರನ್ನ ಗುರುತಿಸಿ ಇಷ್ಟು ವರ್ಷಗಳ ಕಾಲ ಮೈಸೂರಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಯಾವುದಾದ್ರೂ ಒಳ್ಳೆ ಸನ್ಮಾನ ಮಾಡಬೇಕು. ಅವ್ರದ್ದು ಕೂಡ ಜೀವಮಾನದ ಸಾಧನೆ ರೀ, ಹುಡುಗಾಟ ಅಲ್ಲ. ನಾನು ನನ್ನ ತಾಯಿಯವ್ರ ಪರವಾಗಿ ನಿಂತ್ಕೊಂಡು